ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಇದು ತುಂಬ ಒಂದು ಎಮೋಷ್ನಲ್ ಮೂಮೆಂಟು. ಯಾಕಂದರೆ ತುಂಬ ಹತ್ತಿರದಿಂದ ನೋಡಿದ್ದೀವಿ ಸತೀಶ್ ಸರ್ ಎಷ್ಟು ಡೆಡಿಕೇಟೆಡ್ ಆಗಿ ಎಷ್ಟು ಕಷ್ಟಪಟ್ಟು ಸಿನಿಮಾನ ಉಳಿಸ್ಕೊಂಡಿದ್ದಾರೆ ಅಂತ. ಮಧ್ಯ ಹಣದ ಸಮಸ್ಯೆ ಆಗ್ಬೋದು ಅಥವಾ ಡೈರೆಕ್ಟರ್ ಅವರು ತೀರ್ಕೊಂಡಿರೋದಾಗ್ಬೋದು, ಎಲ್ಲ ಒಟ್ಟಾರೆ ಈ ಪಿಕ್ಚರ್ನ ಅವ್ರ ಹೆಗಲ ಮೇಲೆ ಹಾಕ್ಕೊಂಡು ಇವತ್ತು ರಿಲೀಸ್ ಮಾಡಿದ್ದಾರೆ ಅಂದರೆ ನಮಗೆ ಸಿಕ್ಕಾಪಟ್ಟೆ ಒಂದು ಎಮೋಷ್ನಲ್ ಮೂಮೆಂಟು. ಯಾಕಂದರೆ ಆ ಸ್ಟ್ರಗಲ್ನ ತುಂಬ ಹತ್ತಿರದಿಂದ ನೋಡಿದ್ದೀವಿ ನಾವು. ಸೊ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಅದಕ್ಕೆ. ಆ್ಯಂಡ್ ಪ್ರತಿಯೊಬ್ಬರು ಎಲ್ಲರೂ ಬಂದು ಪ್ರೀಮಿಯರಲ್ಲಿ ಸಿನಿಮಾ ಸಕ್ಕತ್ತಾಗಿದೆ, ಸಿನಿಮಾ ನೋಡಬೇಕು ಅಂತ ಹೇಳ್ತಾರೆ, ಅದೇ ಕ್ಲೀಶೆ ಆಗಿಬಿಟ್ಟಿದೆ. ಬಟ್ ಈ ಸ್ಟ್ರಗಲ್ನ ನನ್ನ ಪಿಕ್ಚರ್ ನೋಡ್ತಾ ಫುಲ್ ಎಮೋಷ್ನಲ್ ಆಗಿದೆ ಸರ್. ಅದಕ್ಕೆ ಸರ್ ಇದು ನಿಜವಾಗ್ಲೂ ನಿಮ್ಮ ಜರ್ನಿ ಏನು ನೋಡಿದರೆ ತುಂಬ ಹತ್ತಿರದಿಂದ ನೋಡಿದ್ವಿ. ಹ್ಯಾಟ್ಸ್ ಆಫ್ ಸರ್ ಅದಕ್ಕೋಸ್ಕರ. ಆ್ಯಂಡ್ ಸಪ್ತಮಿ ಅವ್ರ ಬಗ್ಗೆ, ಸತೀಶ್ ಸರ್ ಆ್ಯಕ್ಟಿಂಗ್ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆ, ವಿಷುವಲ್ಸ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ಎಲ್ಲ ಟಾಪ್ ಮ್ಯಾಚ್ ಸಖತ್ತಾಗಿತ್ತು. ಒಂದು ಒಟ್ಟಾರೆ ಎಕ್ಸ್ಪೀರಿಯನ್ಸು, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ತುಂಬ ಹೊಸದಾಗಿತ್ತು. ಥ್ಯಾಂಕ್ ಯು. ಆ್ಯಂಡ್ ಅವರಂತೂ ಸಿಕ್ಕಾಪಟ್ಟೆ ಬೋಲ್ಡಾಗಿ ಮಾಡಿದ್ದಾರೆ, ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ಆ್ಯಂಡ್ ಆಲ್ ದಿ ಬೆಸ್ಟ್. ದಯವಿಟ್ಟು ಎಲ್ಲ ಫಸ್ಟ್ ರಿಲೀಸ್ ಆಗ್ತಾ ಇದ್ದಂಗೆ ಎಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ನಾನು ಹೇಳ್ಕೊತೀನಿ. ದಯವಿಟ್ಟು ನಿಮಗೆ ಸಿನಿಮಾ ಇಷ್ಟ ಆದರೆ ನೀವು 4 ಜನಕ್ಕೆ ಹೇಳ್ತೀರಾ, ಬಟ್ ನೀವು ಬಂದು ಸಿನಿಮಾ ನೋಡೋದು ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಸತೀಶ್ ಮತ್ತು ಇಡೀ ತಂಡಕ್ಕೆ. ಒಬ್ಬ ಹೀರೋ ಅದನ್ನು ಒಂದು ಸಿನಿಮಾನ ತನ್ನ ಹೆಗಲ ಮೇಲೆ ಹಾಕ್ಕೊಂಡಿರ್ತಾನೆ, ಅದು ಎಷ್ಟು ಮಟ್ಟಿಗೆ ಆ ಜವಾಬ್ದಾರಿ ಹೊರ್ತಾನೆ ಅನ್ನೋದನ್ನ ಬಹುಶಃ ನಾನು ಭಾಳ ಹತ್ತಿರದಿಂದ ನೋಡಿದ್ದು ಸತೀಶ್ ಅವರು ಈ ಸಿನಿಮಾಗೆ ತಗೊಂಡಂತಹ ಜವಾಬ್ದಾರಿಯಿಂದ. ಒಬ್ಬ ಹೀರೋ ಆಗಿ ಸಾಲದಕ್ಕೆ ಬೇರೆ ಎಲ್ಲ ಜವಾಬ್ದಾರಿಗಳನ್ನ ಹಾಕ್ಕೊಂಡು ಒಬ್ಬ ಲಿರಿಕ್ ರೈಟರ್ ಆಗಿ, ಅಷ್ಟೇ ಅಲ್ಲದೆ ಪ್ರಮೋಷನ್ನು ಮತ್ತೊಂದು ಎಲ್ಲದೂ ಅಷ್ಟು ಪ್ರೀತಿಯಿಂದ ಮಾಡೋದಿದೆಯಲ್ಲ, ಅದು ಬಹುಶಃ ನಮಗೆಲ್ಲ ಒಂದು ಮಾದರಿ ಸತೀಶ್ ಅವರು. ಅದು ಗೆಳೆಯರಾದರೂ ನಾನು ನಿಮಗೆ ಈ ಮಾತು ನಾನು ಹೇಳಲೇಬೇಕು, ಇಲ್ಲ ಅದು ಕಲಿಯೋದಿದೆ ಆ ವಿಚಾರದಲ್ಲಿ ಡೆಫಿನೆಟ್ಲಿ. ಇದನ್ನೆಲ್ಲ ಬಿಟ್ಟು ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಒಂದು ಎಲ್ಲರ ಬದುಕೂ ಒಂದು ಹೋರಾಟ ಅನ್ನೋದಿರ್ತದೆ. ಇದು ಅಶೋಕನ ಹೋರಾಟದ ಕತೆ. ನಾವೇನು ಮಾತಾಡೋದಿಲ್ಲ, ಸಿನಿಮಾ ಮಾತಾಡುತ್ತೆ. ದಯವಿಟ್ಟು ಎಲ್ಲ ಬಂದು ಥಿಯೇಟ್ರ್ಗಳಿಗೆ ಸಿನಿಮಾ ನೋಡಿ. ಇವನು ಹೇಳ್ದಂಗೆ ನೀವೊಬ್ಬರು ನೋಡಿದ್ರೆ ನೀವೇ ಇನ್ನೂ 4 ಜನಕ್ಕೆ ಹೇಳ್ತೀರಾ. ಮತ್ತು ಬಿಗ್ ಕಂಗ್ರ್ಯಾಚುಲೇಷನ್ ಸಪ್ತಮಿ. ಸಿನಿಮಾಯಿಂದ ಸಿನಿಮಾಗೆ ಬೇರೆ ಬೇರೆ ಥರ ಪಾತ್ರಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇಡೀ ತಂಡ, ಸಂಪತ್ ಅವರು, ಯಶ್ ಶೆಟ್ಟಿ, ಮತ್ತು ಲವಿತ್ ಅವರ ಛಾಯಾಗ್ರಹಣ, ಮೇಕಿಂಗ್ ಬಹಳ ತುಂಬ ಚೆನ್ನಾಗಿತ್ತು. ಮತ್ತು ಒಂದು ಒಳ್ಳೆ ಆಲ್ಬಮ್ ಕೊಟ್ಟಿದ್ದಾರೆ ನಮ್ಮ ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ. ಸೊ ಇಡೀ ಪೂರ್ತಿ ಏನಂತ ಹೇಳ್ತಾರೆ, ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಎಲ್ಲರಿಗೂ ನಮಸ್ತೆ. ಒಂದು ದೊಡ್ಡ ಸಿನಿಮಾ, ಯಾಕಂದರೆ ಅದು ಏನು ಹೇಳೋದು ಗೊತ್ತಾ, ಭಯಂಕರ ಎಮೋಷ್ನಲಿ ಫೀಲಿಂಗ್ ಆಗ್ತಾಯಿದೆ. ಸತೀಶ್ ಸರ್ ಅಯ್ಯೋ ಸೀರಿಯಸ್ ಆಗಿ ಹೇಳ್ತೀನಿ ನೋಡಿ, ದೊಡ್ಡ ಚಾಲೆಂಜ್ ತೊಗೊಂಡಿದ್ದಾರೆ. ಸಪ್ತಮಿ ಅವರಂತೂ ನೆಕ್ಸ್ಟ್ ಲೆವೆಲ್ಲು. ಯಾಕಂದರೆ ಇವಾಗೆಲ್ಲ ಬರೋ ಹೀರೋಯಿನ್ಸ್ಗಳು ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಗ್ಲಾಮರಾಗಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು. ಆ ಬಾಲ್ಡ್ ಹೆಡ್ಡಲ್ಲಿ ಆ ಹೋಲ್ ಸಿನಿಮಾನೂ ಅಲ್ಲಿ ಒಂದು ಟೇಕಪ್ ಆಗಿದೆ, ನೆಕ್ಸ್ಟ್ ಲೆವೆಲ್ಲು. ದೊಡ್ಡ ಮೆಸೇಜ್ ಇದೆ ಸಿನಿಮಾದಲ್ಲಿ. ಇವಾಗ ಬರ್ತಾ ಇರೋ ಸಿನಿಮಾಗಳು ನೋಡ್ತಾ ಇದ್ರೆ ಎಲ್ಲದಕ್ಕೂ ಚಾಲೆಂಜಿಂಗ್ ಆಗಿದೆ. ಮತ್ತು ಯಾರು ಮೇಲೂ ಕೀಲಿಲ್ಲ. ಮತ್ತು ಕ್ರಾಂತಿಯ ಒಂದು ಕಿಚ್ಚು ಊರನ್ನೇ ಬಂದು ಬದಲಾಯಿಸಿದೆ ಅಂತ ಹೇಳ್ಬಿಟ್ಟು ಈ ಸಿನಿಮಾ ತೋರಿಸ್ಕೊಟ್ಟಿದೆ. ಈ ಕ್ರಾಂತಿಗೋಸ್ಕರ ಬಂದು ಸಿನಿಮಾ ನೋಡಬೇಕು. ನಿಮಗೋಸ್ಕರ ತೆಗಿದ್ದೀವಿ, ತುಂಬ ಅದ್ಭುತವಾಗಿ ತೆಗೆದಿದ್ದೀವಿ. ಎಲ್ಲ ಮನೆ ಮಾತಾಗಬೇಕು ಈ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಸತೀಶ್ ಸರ್ಗೆ ದೊಡ್ಡ ಆಶೀರ್ವಾದ ಮಾಡಬೇಕು ಸರ್. ಕೇಳ್ಕೊಂಡು ಸರ್. ಥ್ಯಾಂಕ್ ಯು ಸೊ ಮಚ್.